ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಟ್ ಲಾಸ್ಟ್ 9 ತಿಂಗಳು ಕಾದಿದ್ದ ದಿನ ಬಿಡ್ತು. ನಂಗೆ ಹಾಸ್ಪಿಟಲ್ಗೆ ಹೊಂಟೇನೆ ನಾನು. ಆ್ಯಕ್ಚುಲಿ ನಂಗೆ ಪೇಯ್ನ್ಸ್ ಏನೈತಲ್ಲ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದ್ದು, ಬಟ್ ಅಷ್ಟು ಕನ್ಸಿಸ್ಟೆಂಟ್ ಇರಲಿಲ್ಲ ಡೇ ಟೈಮ್ನಾಗ. ಸೊ ಹಾಗಾಗಿ ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಬಟ್ ನೈಟಿಂದ ಭಾಳ ಜೋರು ಸ್ಟಾರ್ಟ್ ಆಯ್ತು ಮತ್ತು ಭಾಳ ಕನ್ಸಿಸ್ಟೆಂಟ್ ಇದೆ. ಎವ್ರಿ 8 ಮಿನಿಟ್ಸ್ 7 ಮಿನಿಟ್ಸಿಗೆ ಹಂಗೆ 10 ಗಂಟೆಯಿಂದ ಅರೌಂಡ್ 2 ಗಂಟೆವರೆಗೂ ಹಂಗಿತ್ತು, ತಡ್ಕೊಳ್ಳೋ ಅಷ್ಟಿತ್ತು. ಸೊ ಹಾಗಾಗಿ ನಾನು ಯಾರನ್ನೂ ಎಬ್ಬಿಸಿರಲಿಲ್ಲ. ಬಟ್ 2 ಗಂಟೆಯಿಂದ ಮುಂದೆ 4 ಗಂಟೆವರೆಗೂ ಭಾಳ ಇಂಟೆನ್ಸ್ ಆದ ಪೇನ್, ಪ್ಲಸ್ ಎವ್ರಿ 4 ಮಿನಿಟ್ಸಿಗೊಮ್ಮೆ ಬರ್ಲಿಕ್ಕೆ ಸ್ಟಾರ್ಟ್ ಆದವು. ಸೊ ಹಾಗಾಗಿ ಮತ್ತು ಮಮ್ಮಿನದು ಎಬ್ಸಿದೆ. ಯಾಕಂದ್ರೆ ಚೆರಿನೂ ಅದಾಳ ಮನ್ಯಾಗ, ಆಕಿನ ನೋಡ್ಕೊಳಕ್ಕೆ ಯಾರೊಬ್ರು ಬೇಕಲ್ಲ ಮನ್ಯಾಗ. ಸೊ ಹಾಗಾಗಿ ಊರಿಂದ ಅಜ್ಜಿ ಬರಾಕತ್ತಾರ. ಹಾಗಾಗಿ ಮತ್ತು ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿ ಎಲ್ಲ ಆಗೋದಿಲ್ಲ ಅಂಥೇಳಿ ಎಬ್ಬಿಸಿದೆ. ಸೊ ಈಗೆಲ್ಲ ಒಂದು ಸ್ವಲ್ಪ ಮಮ್ಮಿ ಮನೆ ಕೆಲಸದ ಮುಗಿಸ್ಕೊಂಡ್ರೆ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ಯಾಕಿಂಗ್ ಮಾಡೋದಿತ್ತು. ಅದು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾಡಿ ಸ್ನಾನ ಮಾಡಿ ಬಂದೇನೆ. ಈಗ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈಗಂತೂ ಎವ್ರಿ 2 ಮಿನಿಟ್ಸ್ ಅಥವಾ ಎವ್ರಿ 2 to 3 ಮಿನಿಟ್ಸ್ ನನಗೆ ಪೇನ್ ಬರಾಕತ್ತೈತಿ. ಸೊ ಹಾಸ್ಪಿಟ್ಲಿಗೆ ಹೋಗಿ ಏನಂತಾರೆ ಏನಂತ ಹೇಳಿ ನೋಡೋಣಂತ. ಸೊ ಅರೌಂಡ್ 6 o'clock ಹಂಗೆ ನಾನು ಮತ್ತು ಮಮ್ಮಿ ಇಬ್ಬರು ಸೇರಿ ಹಾಸ್ಪಿಟಲ್ಗೆ ಹೊಂಟೇವಿ. ಸೊ ಚೆರಿನ ಮತ್ತು ನಮ್ಮ ತಂಗಿನ ಏನೈತಲ್ಲ ಅವ್ರನ್ನ ಮನ್ಯಾಗ ಬಿಟ್ಟು ಹೊಂಟಿದ್ವಿ. ಅಂದ್ರೆ ಇನ್ನೂ ಕನ್ಫರ್ಮ್ ಇರಲಿಲ್ಲ ನಮ್ದಿದ್ದು ಫಾಲ್ಸ್ ಲೇಬರ್ ಐತೆ ಆ್ಯಕ್ಚುಲಾಗಿ ಲೇಬರ್ ಪೇನ್ನಾಗ ಅದೇನ ಅಂಥೇಳಿ. ಸೊ ಹಂಗಾಗಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಕನ್ಫರ್ಮ್ ಆದ್ಮೇಲೆ ಅವ್ರನ್ನ ಕರ್ಕೊಂಬರೋಣ ಅಂಥೇಳಿ. ಸೊ ಹಾಸ್ಪಿಟ್ಲಿಗೆ ಹೋಗೋದ್ರೊಳಗೆ ಅವರು ಅಲ್ಲಿ ಕನ್ಫರ್ಮ್ ಮಾಡಿದ್ರು ಟೆಸ್ಟ್ ಆದ ತಕ್ಷಣ ನಾನು ಆ್ಯಕ್ಚುಲಾಗಿ ಲೇಬರ್ನಾಗ ಅದೇನಂಥೇಳಿ. ಸೊ ಹಾಗಾಗಿ ಮತ್ತು ಹೆಂಗಿದ್ರು ನಮ್ದು C-section ಮಾಡೋದು ಮೊದಲಿಂದ ಪ್ಲ್ಯಾನ್ ಇತ್ತಲ್ಲ. ಸೊ ಹಾಗಾಗಿ ಇವ್ರ ನಾವು C-section ಮಾಡಿಬಿಡೋಣ ಅಂಥೇಳಿ ಅವರು ಶೆಡ್ಯೂಲ್ ಮಾಡಿಬಿಟ್ರೆ. ಬಟ್ ಆ್ಯಕ್ಚುಲಾಗಿ ನನಗೆ ಡೇಟ್ಸ್ ಏನಿದ್ದವಲ್ಲ April 25th ಅಂದ್ರೆ May 13th ಇದ್ದಿದ್ದು ನಂದು ಆ್ಯಕ್ಚುಲ್ ಡ್ಯೂ ಡೇಟ್ ಹಂಗೆ ನೋಡಿದ್ರೆ. ಬಟ್ ಡಾಕ್ಟರ್ ನಂದು ಲೈಕ್ ಡೇಟ್ ನೋಡಿ ಮತ್ತೆಲ್ಲ ನೋಡಿ ಅದನ್ನು ಕಡಿಮೆ ಮಾಡಿ ಪ್ರಿಪೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಒಂದು 15 days ಪ್ರಿಪೋನ್ ಮಾಡಿ April 25th April 30th ಒಳಗಾಗಿ ನಾವು ಇವ್ರನ್ನ C-section ಮಾಡೋಣ, ಯಾವತ್ತಾದರೂ ಒಂದಿನ ನೀವು ಸೆಲೆಕ್ಟ್ ಮಾಡಿರಿ ನೋಡ್ಕೊಂಡು ಅಂತ ಹೇಳಿದರು. ಬಟ್ ಅಷ್ಟರೊಳಗಾಗಿ April 17th ನಂದು ಇವತ್ತು ಅಡ್ಮಿಟ್ ಆಗಿಬಿಟ್ಟೆ ನನಗೆ ಪೇಯ್ನ್ ಸಂಬಂಧ. ಸೊ ನನಗೂ ಅದೊಂಥರ ಎಲ್ಲ ಸಡನ್ನಾಗಿ ಆಯ್ತಲ್ಲ, ಒಂಥರ ಏನೋ ಅನ್ಸಾತಿತ್ತು. ಲಾಸ್ಟ್ ಬೇಬಿ ಬಂಪ್ ಇದು, ಅದು ಇನ್ನು ಮತ್ತಿನ್ನು ಬೇಬಿ ಬಂಪ್ ಇರೋಂಗಿಲ್ಲ ಅಂಥೇಳಿ. ಸೊ ಹಂಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ C-sectionಗೆಲ್ಲ ಪ್ರೆಪ್ ಮಾಡಿದ್ರೆ ಎಲ್ಲ ಗೋಲ್ಡೆಲ್ಲ ತೆಗೆದಿತ್ತು. ಪ್ಲಸ್ ಅಂಥದ್ರಾಗ ಚೆರಿನೂ ಒಂದು ಲಾಸ್ಟ್ ಟೈಮ್ ನೋಡ್ಬೇಕಂತ ಅಂದ್ಕೊಳತ್ತಿದ್ದೆ ನಾನು ಹೋಗೋದ್ರೊಳಗೆ, ಆಪ್ರೇಷನ್ ಥಿಯೇಟ್ರೊಳಗೆ ಹೋಗೋದ್ರೊಳಗಾಗಿ. ಸೊ ಥ್ಯಾಂಕ್ಫುಲ್ ಆಕಿ ಬಂದು ಅಷ್ಟರೊಳಗಾಗಿ ಮಮ್ಮಿ ಕರೆಸ್ಬಿಟ್ರಕಿನ. ಸೊ ಆಕಿ ನೋಡಿ ಭೇಟಿಯಾಗಿ ಆಮೇಲೆ ನಾನು ಆಪ್ರೇಷನ್ ಥಿಯೇಟ್ರೊಳಗೆ ಹೋಗಿದ್ದೆ. ಸೊ ಅದು ಅಲ್ಲದೆ ಮತ್ತು ನಾನು ಇನ್ನೊಂದು ತಾಸ್ನಾಗ ಕಪ್ ಕೇಕ್ ಮೀಟ್ ಆಗ್ತಾನಲ್ಲ ಅನ್ನೋ ಒಂದು ಖುಷಿ. ಯಾಕಂದ್ರೆ ಅದ್ರ ಹಿಂದಿನ ದಿನನೂ ಚೆರಿ ಮತ್ತು ಕಪ್ ಕೇಕ್ ಅಂಥೇಳಿ ಕೈಗೆಲ್ಲ ಮೆಹಂದಿ ಎಲ್ಲ ಹಾಕ್ಕೊಂಡು ಫುಲ್ ಟೈಮ್ ಪಾಸ್ ಮಾಡ್ಕೊಂಡಿದ್ದಿತ್ತಲ್ಲ. ಸೊ ಇದು ನಂಗೆ ಐಡಿಯಾನೇ ಇರಲಿಲ್ಲ ಲೈಕ್ ನೆಕ್ಸ್ಟ್ ಡೇ ನಾನು ಹಿಂಗೆ ಡೆಲಿವ್ರಿ ಆಗ್ಬಿಡ್ತೈತೆ ಅಂಥೇಳಿ. ಸೊ ಅದ ಒಂದು ತಮ್ಮ ಬೇಕಂತ ತಂಗಿ ಬೇಕಿಂಚು ಬರೋಣ. ಹೆಂಗೆ ಎತ್ಕೋತೀನಿ ನೀನು? ಹಿಂಗೆ ಎತ್ಕೋತಿ ಬರೋಣ. ಏನು ಕೇಳ್ತಿ ಅದಕ್ಕೆ? ಆಟ ಆಡ್ತೈತೆ ಜೊತೆ? ಹೌದು. ಕಣ್ಣು ಹೋಗೈತಿ, ಹುಟ್ಟಿದ ತಕ್ಷಣ ಆಗ್ತೈತಿ. ಸದ್ಯಕ್ಕೆ ಏನು ತ್ರಾಸ ಇಲ್ಲ. ಚಂದಂಗೆ 2 ತಾಸಿಗೆ ಹಾಲು ಕುಡಿಸೋದು, ಮನೆ ಕೌಡಿ ಹೋಗಿ ಹಾಕ್ಬೇಡ್ರಿ. ನೀನು ಬೇಡಪ್ಪ. ನಿಮ್ಮ ತಮ್ಮ ಅದ? ಹೌದು. ನೋಡುವ ಸರಿ ಹೆಂಗೈತಿ? ಹಾಂ ನಿನ್ನ ಹಂಗೈತಿ, ಚಂದ ಐತಿ, ಕ್ಯೂಟ್ ಐತಿ, ನಿಂಗೆ ಇಷ್ಟ ಆಯ್ತು? ಚಂದ ಐತಪ್ಪ, ಚಂದ ಐತಿ, ಚಂದ ಐತಿ. ನಿನ್ನ ಹಂಗೈತೆ ಅದು ಗುಂಡು ಗುಂಡು. ಹೌದಿಲ್ಲ? ಗುಂಡಾಕೈತ್ರಿ ಅಷ್ಟ್ರು ತೊಗೊಂಡ್ರೆ
ನಾನು ಜಸ್ಟ್ ಆಪ್ರೇಷನ್ ಥಿಯೇಟ್ರಿಂದ ಹೊರಗಡೆ ಬಂದಿದ್ನಿ. ಇನ್ನೂ ಒಂದು ಸ್ವಲ್ಪದ ಅನಸ್ತೇಷಿಯಾದ ಇದ್ರೊಳಗನೆ ಇದ್ದೆ ನಾನು. ಬಟ್ ಸ್ಟಿಲ್ ಆಕಿಂದ ನೋಡ್ಬೇಕು ಅನ್ಸಾಕತ್ತಿದ್ದು ನನಗೂ ಹೊರಗೆ ಬಂದ ತಕ್ಷಣ. ಸೊ ಬಂದು ಎಲ್ಲ ನಮ್ಮನ್ನ ಪ್ರೆಪ್ ಮಾಡಿ ಮಲಗಿಸಿ ಹೋಗಿದ್ರು. ನರ್ಸ್ ಬಂದ ಚೆರಿ ಬಂದು ನನ್ನ ಮಾತಾಡ್ಸಕತ್ತಿದ್ಲು. ಆಕಿಗೆ ಫುಲ್ ಎಕ್ಸೈಟೆಡ್ ಇದ್ಲಾಕಿ. ಅದು ಅಲ್ಲದೆ ನಂಗೆ ಬಾಯ್ ಹುಟ್ಟೈತೋ ಗರ್ಲ್ ಹುಟ್ಟೈತೋ ಅಂತ ಇನ್ನೂ ತನಕ ಗೊತ್ತಾಗಿರಲಿಲ್ಲ. ಅಂದ್ರೆ ಅವ್ರು ಹೇಳಿದ್ರೆ ಏನಿಲ್ಲೋ ಗೊತ್ತಿಲ್ಲ. ಅಂದ್ರೆ ನಾನು ಫುಲ್ ಅನಸ್ತೇಷಿಯಾದ ಇದ್ರಾಗಿದ್ನಲ್ಲ. ಸೊ ನೆಟ್ಟಂಗೆ ಕೇಳಿಸ್ಕೊಂಡಿಲ್ಲ ಕಾಣ್ತೈತಿ. ಆಕಿಗೆ ಕೇಳಾತಿದ್ದೆ. ಸೊ ಆಕಿ ಹೇಳಾತಿದ್ಲು ಕುಂತ ನಮಗೆ ಬಾಯ್ ಆಗೈತಿ ಮತ್ತು ಭಾಳ ಕ್ಯೂಟ್ ಐತಿ ಅಂತ ಹೇಳಿ ನನಗೆ ಬಂದು ಹೇಳಾತಿದ್ಲೆಲ್ಲನೂ. ಸೊ ಹಲೋ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಬೇಬಿ ನಾನು ಇಬ್ಬರು ಹೆಲ್ದಿ ಅದೇವಿ. ನಂಗೆ ಆಗೈತಿ ಬಾಯ್ ಬೇಬಿ. ಸೊ ಚೆರಿನೂ ತಮ್ಮ ಅನ್ನತ್ತಿದ್ಲು. ಸೊ ಹಂಗಾಗಿ ಬಾಯ್ ಬೇಬಿನೇ ಹುಟ್ಟೈತಿ. ಈಗ ಜಸ್ಟ್ ಅದಕ್ಕೂ ಹಾಲೆಲ್ಲ ಕುಡಿಸಿ ಇಲ್ಲೇ ಆಟ ಆಡತ್ತ ನಾನು. ನಮ್ಮನ್ನ ಈಗ ಈವ್ನಿಂಗಿಗೆ ನನ್ನ ರೂಮಿಗೆ ಶಿಫ್ಟ್ ಮಾಡಿದ್ರು. ಒಂದು ಲೈಕ್ ಟೆಂಪ್ರರಿ ರೂಮ್ ಇದೆ. ನಾವು ಬುಕ್ ಮಾಡಿದ ರೂಮ್ ಇವತ್ತು ಖಾಲಿ ಆಕೈತಂತ. ಸೊ ಹಂಗಾಗಿ ಅಲ್ಲಿ ಮಧ್ಯಾಹ್ನ ಮೇಲೆ ಅದು ಕರ್ಕೊಂಡು ಹೋಗ್ತಾರೆ. ಈಗ ಸದ್ಯಕ್ಕೆ ಇರೋದು ನಾವು ಟೆಂಪ್ರರಿ ಇದು ರೂಮ್ ತೋರಿಸ್ತೇನೆ ನಿಮ್ಗೆ ಹೆಂಗೈತೆ ಅಂತ ಹೇಳಿ. ಸೊ ಅದು ಅಲ್ಲೇ ಎಂಟ್ರೆನ್ಸ್ ಐತಿ. ಇಲ್ಲಿ ಒಂದು ಬಾತ್ರೂಮ್ ಐತಿ. ಆಮೇಲೆ ಒಂದು ಟಿ ವಿ ಕೊಟ್ಟಾರ, ಪ್ಲಸ್ ಇದು ಕಬೋರ್ಡ್ ಅಂತಿದ್ದು. ಇಲ್ಲೇ ಒಂದು ಸೋಫಾ ಅದ. ಆಮೇಲೆ ಇಲ್ಲೇ ಒಂದು ಚೇರ್ ಕೊಟ್ಟಾರ. ನಾನಂತೂ ಈ ಜಾಗ ಬಿಟ್ಟು ಆಡಾಡತ್ತಿಲ್ಲ. ಸೊ ಇದನ್ನು ನಾ ಮಲ್ಕೊಂಡಿರೋ ಬೆಡ್ ಇಲ್ಲಿ ಬೇಬಿ ಸಂಬಂಧ ಕೊಟ್ಟಾರ. ಇಲ್ಲಿ ಅಲ್ಲಿ ಇನ್ನೊಂದು ಯಾರು ಇರ್ತಾರಲ್ಲ ಅವ್ರಿಗೋಸ್ಕರ ಇನ್ನೊಂದು ಬೆಡ್ ಐತೆ ಅಲ್ಲಿ ಬಾಜುಕ್ಕೆ. ಸೊ ಇಷ್ಟ ಐತಿ. ಇದು ರೂಮ್ ಟೆಂಪ್ರರಿ ಐತಿ ರೂಮ್ ನಮಗಿದೆ. ನಾನು ನಮ್ಮ ರೂಮಿಗೆ ಹೋದ್ಮೇಲೆ ತೋರಿಸ್ತೇನೆ ನಿಮಗೆ ಅಲ್ಲಿ ಹೆಂಗೈತೆ ಅಂತ ಹೇಳಿ. ಸೊ ನಾ ಇನ್ನೂ ಸಾಲಿಡ್ ಫುಡ್ ತೊಗೊಳಕ್ಕೆ ಸ್ಟಾರ್ಟ ಮಾಡಿಲ್ಲ. ಈ ಸಲ ಎದ್ದ ತಕ್ಷಣ ಫಸ್ಟ್ ವಾಕ್ ತೊಗೊಂಡೆ ಅಲ್ಲ ನಾನು ವಾಶ್ರೂಮ್ ಹೋಗ್ಲಿಕ್ಕೆ ಮತ್ತು ಫ್ರೆಶ್ ಅಪ್ ಆಗ್ಲಿಕ್ಕೆ. ಭಾಳ ಪೇನ್ ಆಯ್ತು ನನಗೆ. ಲಾಸ್ಟ್ ಟೈಮ್ಗಿಂತ ಈ ಸತಿ ಭಾಳ ಪೇನ್ ಆಕೈತೆ. ಯಾಕಂದ್ರೆ ಫಸ್ಟ್ ಎಲ್ಲಿ ಸ್ಟಿಚ್ ಇತ್ತಲ್ಲ ಅಲ್ಲೇ ಕಟ್ ಮಾಡಿ ಮತ್ತು ಇನ್ನೊಂದು ಸತಿ ಸ್ಟಿಚ್ ಹಾಕಿರ್ತಾರಲ್ಲ. ಸೊ ಅದು ಭಾಳ ಪೇನ್ ಆಯ್ತು ನನಗೆ. ಮತ್ತು ಅದು ಅಲ್ಲದೆ ನಾನು ಏನೂ ತಿಂದೂ ಇಲ್ಲ. ನಿನ್ನೆ ಮಾರ್ನಿಂಗ್ ಹಾಸ್ಪಿಟ್ಲ್ ಬರ್ಬೇಕಾದ್ರೆ 6 o'clock ಏನು ಒಂದು ಸ್ವಲ್ಪ ಚಹಾ ಮತ್ತು ಬ್ರೆಡ್ ಬಂದು ತಿಂದಿದ್ದೆ. ಅಷ್ಟ್ರ ಮೇಲೆ ಇದ್ದೆ ನಾನು. ಈವ್ನಿಂಗಿಗೆ ಅರೌಂಡ್ 6 o'clock 7 o'clock ಒಂದು ಜ್ಯೂಸ್ ಕುಡಿದಿದ್ದೆ. ಅದು ಬಿಟ್ಟರೆ ನಾನು ಏನೂ ತಿಂದಿರಲಿಲ್ಲ, ಏನೂ ಇಲ್ಲ. ಮತ್ತು ಈಗೂ ಮಧ್ಯಾಹ್ನವರೆಗೂ ಲಿಕ್ವಿಡ್ ಮೇಲೆ ಇರಬೇಕಂತ ಹೇಳ್ಯಾರ ಅನ್ಕದ್ ಲೈಕ್ ಗ್ಯಾಸ್ ಪಾಸ್ ಆಗೋವರೆಗೂ. ಸೊ ಹಾಗಾಗಿ ಈಗೂ ಏನೂ ತಿಂದಿಲ್ಲ. ಈಗ ಒಂದು ಸ್ವಲ್ಪ ಏನ್ರಿ ಎಳ್ನೀರದು ಕುಡಿತೇನೆ. ಫುಲ್ ಸುಸ್ತಾಗದ ನನಗಂತೂ. ಭಾಳ ಫಿಸಿಕಲಿ ಭಾಳ ಟಯರ್ಡ್ ಆಗೈತಿ. ಭಾಳ ಕೆಟ್ಟ ಟಯರ್ಡ್ ಆಗಿಬಿಟ್ಟೈತೆ. ಫುಲ್ ಪೇನ್ ಸ್ಟಮಕ್ ಹತ್ತಾಗೆಲ್ಲ ಭಾಳ ಪೇನ್ ಆಗಾಕತ್ಬಿಟ್ಟೈತಿ ಈ ಸಲ. ಲಾಸ್ಟ್ ಟೈಮ್ಗಿಂತೂ ಈ ಸಲ ಇದು C-section ಪೇನ್ ಭಾಳ ಐತೆ ನನಗೆ. ಸೊ ಇವತ್ತು ಮತ್ತೆ ಏನೇನು ಆಕೈತೆ ನೋಡಿ ಹೇಳ್ತೇನೆ. ನನ್ನ ಹಸ್ಬೆಂಡು ಇವತ್ತು ಬಂದ್ರಿ ಈಗ ಬೆಳಗ್ಗೆ. ಅವರು ಬೀದರಿಂದ ಅವ್ರು ಬಂದರು. ಪಪ್ಪ ಪುಣೆಗೆ ಇರ್ತಾರೆ. ಸೊ ಪುಣೆಯಿಂದ ಪಪ್ಪನೂ ಬಂದಾರ. ಮಮ್ಮಿ ಮನೆಗೆ ಜಸ್ಟ್ ಹೋಗ್ಯಾರ. ಅವರು ಅಜ್ಜಿ ಅದಾರ ನನ್ನ ಜೋಡಿ ಈಗಲಿಲ್ಲೇ. ಸೊ ಅವರೆಲ್ಲರೂ ಬರ್ತಾರೆ ಈಗ ಸದ್ಯಕ್ಕೆ. ಚೆರಿನಂತರೂ ಊರಿಗೆ ಕಳಿಸ್ಬಿಟ್ಟೆ ನಾನು ನಿನ್ನೆ. ಅಂದ್ರೆ ಅಜ್ಜಿ ಬಂದಿದ್ರಲ್ಲ ಅವ್ರು ವಾಪಸ್ ಹೋಗೋದು ಗಾಡಿ ಒಳಗೆ ಆಕಿನೂ ಕಳಿಸ್ಬಿಟ್ಟೆ. ಇಲ್ಲಿ ನೋಡ್ಕೊಳಕ್ಕೆ ಯಾರಿಲ್ಲ ಅಲ್ಲ. ಮತ್ತು ಆಕಿಂದು ಊಟ ಆಕಿ ಮಲ್ಕೊಳ್ಳೋದು ಎಲ್ಲ ಭಾಳ ಇದು ಆಕೈತೆ ಅಂಥೇಳಿ ಆಕಿನ ಊರಿಗೆ ಕಳ್ಸೋಣ. ಹೆಂಗಿದ್ರು ನಾವು ಹೋಗಿ ಇಲ್ಲಿ ಡಿಸ್ಚಾರ್ಜ್ ಆದಮೇಲೆ ಅಲ್ಲೇ ಡೈರೆಕ್ಟ್ ಊರಿಗೆ ಹೋಗ್ತೇವೆ. ಸೊ ಅಲ್ಲೇ ಕಳಿಸ್ಬಿಟ್ಟೆ ಆಕಿನ. ಸೊ ನಂಗೆ ಆಲ್ಮೋಸ್ಟ್ 2 days ತನಕ ಬೆಡ್ಡಿಂದ ಎದ್ರೂ ಅದನ್ನ ಬೇಬಿನ ಕರ್ಕೊಂಡು ಕುಂದ್ರಕ್ಕೆ ಆಗವಲ್ತಾಗಿತ್ತು. ಸೊ ಹಂಗಾಗಿ ಹೆಚ್ಚಾಗಿ ಮಮ್ಮಿ ಮತ್ತು ಅಜ್ಜಿನ ಕರ್ಕೊಳತ್ತಿದ್ರು ಬೇಬಿನ. ನಾನಷ್ಟು ಒಂದು 2 ಸೆಕೆಂಡ್ ಹಿಂಗೆ ಕೈಯಾಗಿ ಹಿಡ್ಕೋದು ಮತ್ತು ವಾಪಸ್ ಕೊಡೋದು ಮಾಡತ್ತಿದ್ದೆ. ಅದು ಅಲ್ದೆ ನನ್ನ ಹಸ್ಬೆಂಡ್ ಏನು ಬಂದ್ರು ಬಟ್ ಅವ್ರಿಗೆ ಬೇಬಿ ನೋಡುವಂಗೆ ಇರಲಿಲ್ಲ ಈಗ ಸದ್ಯಕ್ಕೆ. ಅಂದ್ರೆ ಅದು ಚಲೋ ದಿವ್ಸ ನೋಡಿ ಹಿಂಗೆ ಕರ್ಮ ಕಳಿಯೋದೆಲ್ಲ ಇರ್ತೈತಲ್ಲ. ಸೊ ಸ್ವಲ್ಪ ದಿವ್ಸ ತನಕ ಹಿಂಗೆ ನೋಡೋಂಗಿಲ್ಲ ಅಂತಿತ್ತು. ಸೊ ಹಂಗಾಗಿ ಅವ್ರು ಜಸ್ಟ್ ಬಂದು ನನ್ನ ಭೇಟಿಯಾಗಿ ನನ್ನ ಜೋಡಿನ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊಂಟಿದ್ದು. ಹಲೋ, ಇದು ನಮ್ಮದು 4th ಡೇ ಇಲ್ಲಿ ಹಾಸ್ಪಿಟಲ್ದಾಗ ಸ್ಟೇ ಮಾಡಿದ್ದೆ. ನಿನ್ನೆ 3rd ಡೇ ಇತ್ತು. ನಿನ್ನೆ ನಮ್ಮ ಅತ್ತೆ ಮಾಮರೆಲ್ಲ ಬಂದಿದ್ರು ನೋಡಕ್ಕೆ ಬೇಬಿನ. ಬಟ್ ನಂಗೆ ಫುಲ್ ಹೆಡ್ಏಕ್ ಬಂದುಬಿಟ್ಟಿತ್ತು. ಫುಲ್ ಸುಸ್ತಾಗಿತ್ತು ಸ್ಟಿಚಸ್ದು. ಈ ಸಲ ಸೆಕೆಂಡ್ ಸಿಸ್ರೇನ್ ನಂದು ಭಾಳ ತ್ರಾಸಾಗೈತಿ ಫಸ್ಟ್ ಸಿಸ್ರೇನಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ನಾನು ಮಲ್ಕೊಂಬಿಟ್ಟಿದ್ದೆ. ಟ್ಯಾಬ್ಲೆಟ್ ಕೊಟ್ಟಿದ್ರು ಬಂದು. ಸೊ ಮಲ್ಕೊಂಬಿಟ್ಟಿದ್ದೆ. ಅಷ್ಟಾಗಿ ನಾವು ಓಡಾಡೋದದು ಆಗಿಲ್ಲ ನಂಗೆ. ಸೊ ಹಾಗಾಗಿ ಇನ್ನಿದೇನು ರೆಕಾರ್ಡ್ ಮಾಡಿಲ್ಲ. ಇವತ್ತು ಡಿಸ್ಚಾರ್ಜ್ ಮಾಡಬಹುದು ಅಂತ ಹೇಳ್ಯಾರ. ಡಿಸ್ಚಾರ್ಜ್ ಡೇ ಐತಿ ಇವತ್ತು. ಅಂದರೆ ನಿನ್ನೆ ಮಧ್ಯಾಹ್ನ ಬೇಬಿದ ಇದು ಚೆಕ್ ಮಾಡಿದ್ರು ಜಾಂಡಿಸ್ಗೆ. ಸೊ ಹಾಗಾಗಿ ಅದ್ರೊಳಗೆ ಸ್ವಲ್ಪ ಸ್ಲೈಟ್ಲಿ ಬಂದೈತಿ ಅಂತ ಇತ್ತು. ಸೊ ನಿನ್ನೆ ಆಫ್ಟರ್ನೂನಿಂದ ಹಿಡ್ಕೊಂಡು ಇವತ್ತು ಈಗಿನ ತನೂ ಫುಲ್ ಅದನ್ನು ಬ್ಲೂ ಲೈಟ್ ಕೆಳಗೆ ಮಲಗಿಸಿತ್ತು ಬೇಬಿನ ಫುಲ್ ನೈಟೆಲ್ಲ. ಸೊ ಈಗ 10 o'clock ಬಂದ
ಒಂದು ಸತಿ ಬಂದು ಚೆಕ್ ಮಾಡಿಸ್ರಿ, ಅದೇನ್ರ ಕಡಿಮೆ ಆಯ್ತು ಅಂತಂದ್ರೆ ಈಗ ಡಿಸ್ಚಾರ್ಜ್ ಮಾಡ್ತೇವೆ ಅಂತ ಹೇಳ್ಯಾರ. ಸೊ ನೋಡೋದು ಇವಾಗ ಹೋಗಿ ಈಗ ಆಲ್ಮೋಸ್ಟ್ 9 o'clock ಆಗೈತಿ. ಬರ್ತಾರೆ ಈಗ ಮನೆಯಿಂದ ಯಾರೇ ಪಪ್ಪಾರೇ ಇವನ ಹಸ್ಬೆಂಡರೇ. ಸೊ ಬಂದು ಬೇಬಿನ ಅಲ್ಲಿ ಕೆಳಗೆ ಲ್ಯಾಬ್ರೋಟ್ರಿ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾರೆ. ನನ್ನ ಜೋಡಿ ಇರ್ಲಿಕ್ಕೆ ಅಜ್ಜಿ ಒಬ್ಬರು ಅದಾರ, ಅಂದ್ರೆ ಮನೆ ನಿಯರ್ ಬೈ ಐತಲ್ಲ. ಸೊ ನೈಟ್ ಒಬ್ಬರೇ ಇದ್ರೆ ಸಾಕಾಕತ್ತಿಲ್ಲ, ಅಜ್ಜಿ ಇರ್ತಾರೆ. ಡೇ ಟೈಮ್ನಾಗ ಮಮ್ಮಿ ಮತ್ತು ಹಸ್ಬೆಂಡ್ ಪಪ್ಪ ಎಲ್ಲರೂ ಇರ್ತಾರೆ, ಹೋಗೋದು ಬರೋದು ಮಾಡ್ತಿರ್ತಾರೆ. ಸೊ ಈಗ ನೋಡೋದು ಏನಾಕತ್ತೆ 10 o'clock ಹೋಗಿ ತೋರಿಸ್ಕೊಂಡು ಬಂದ್ರೆ ಅದ್ರ ಮೇಲೆ ಡಿಪೆಂಡ್ ನಮ್ದು ಇವತ್ತು ಡಿಸ್ಚಾರ್ಜ್ ಆಕತ್ತೇನಿಲ್ಲ ಅಂತ ಹೇಳಿ. ಬೇಬಿದು ಜಾಂಡಿಸ್ ಲೆವೆಲ್ಲ ನಾರ್ಮಲ್ ಬಂತ. ಸೊ ಹಾಗಾಗಿ ಬಡ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದ್ರೆ ಆಲ್ರೆಡಿ ಈವ್ನಿಂಗ್ ಆಗಿತ್ತು ಡಿಸ್ಚಾರ್ಜ್ ಮಾಡಿದ್ದ. ಮತ್ತು ಮನೆಗೆ ಹೋಗಿ ಮುಟ್ಟೋದ್ರೊಳಗೆ ಕತ್ಲಾಗ್ಬಿಡ್ತೈತೆ ಅಂಥೇಳಿ ಪಟಾನ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ನಾವು ಅಲ್ಲಿಂದ ಬಿಟ್ವಿ. ಸೊ ನಾವು ಡೈರೆಕ್ಟ್ ಹೊಂಟೇನೆ ಡೈರೆಕ್ಟ್. ಸೊ ಅಲ್ಲಿ 2 months ನಂದು ಅಂತ ಮುಗಿಸ್ಕೊಂಡು ಆಮೇಲೆ ಬೆಳಗಾವಿ ಬಂದು 2 months ಮಾಡಿ ಆಮೇಲೆ ಬೀದರಿಗೆ ಹೋಗೋ ಪ್ಲ್ಯಾನ್ ಐತಿ. ಅಂದ್ರೆ ನಮ್ಮಲ್ಲಿ 5th monthನಾಗ ವಾಪಸ್ ಗಂಡನ ಮನೆಗೆ ಹೋಗ್ತಾರೆ. ಸೊ ಹಂಗಾಗಿ ಈಗ ನಂದು ಬಂತನ ಸ್ಟಾರ್ಟ್ ಆಕೈತಿ ಮೇಲಿಂದ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನಂದು ಡೆಲಿವ್ರಿ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.